ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ, ಏನು ಮಾಡ್ತೀನಿ ಅಂತ ಮುಂದೆ ಹೋಗ್ತಾ ತೋರಿಸ್ತೀನಿ. ಫ್ರೆಂಡ್ನ ಕರ್ಕೊಂಡು ಬಂದೆ. ಈಗ ನಾವೀಗ ಎಲ್ಲಿಗೆ ಬಂದಿದ್ದೀವಿ ಅಂತ ತೋರಿಸ್ತೀನಿ ನೋಡಿ. ಇದೇ ನಮ್ಮೂರು ಸೇತುವೆ. ನನ್ನ ಊರು ಬಂದುಬಿಟ್ಟು ಹಂತೂರು ಅಂತ, ಚಿಕ್ಕಮಗಳೂರು ಡಿಸ್ಟಿಕ್ಕು, ಮೂಡಿಗೆರೆ ತಾಲೂಕು. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಅಂಗಡಿ ಗ್ರಾಮ ಅಂತ, ಇಲ್ಲೇ ಒಂದು 3 ಕಿಲೋಮೀಟ್ರು ದೂರ. ಆದರೆ ಜೀವನ ನಡೆಸ್ತಿರೋದು ಇಲ್ಲಿ ಹಂತೂರಲ್ಲಿ. ಸೇತುವೆಯಿಂದ ಕೆಳಗಡೆ ಇಳಿದು ಹಳ್ಳಕ್ಕೆ ಬಂದಿದ್ದೀವಿ. ಹಳ್ಳ ತೋರಿಸ್ತೀನಿ ನೋಡಿ. ಈಗ ಇದೇ ನಮ್ಮೂರು ಹಳ್ಳ. ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಇನ್ನು ಹಳ್ಳದಲ್ಲಿ ಕಂಟೆಂಟ್ ಕೊಡೋವಂಥ ವಿಷಯ ಏನೂ ಇಲ್ಲ ಜಾಸ್ತಿ, ಆದರೆ ಮೀನು ಹಿಡಿಯೋದು ಮಾತ್ರ ಕಂಟೆಂಟ್ ಕೊಡ್ಬೋದು. ಈಗ ನಮ್ಮ ಫ್ರೆಂಡ್ ಒಬ್ಬನ ಕರ್ಕೊಬರ್ತೀನಿ, ಮೀನು ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್ ಅವನು. ತುಂಬ ಮೀನು ಹಿಡ್ದಿದ್ದೀವಿ ನಾನು ಅವನು ಸೇರಿ. ಅವ್ನು ಬರ್ಬೇಕೀಗ. ಅವ್ನು ಬಂದ ತಕ್ಷಣ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಮೀನು ಹಿಡಿಯೋದು ಹೆಂಗೆ ಅಂತ ತೋರಿಸಿ. ಈಗ ಹೋಗ್ತಿದ್ದೀವಿ ಮೀನು ಹಿಡಿಯೋಕ್ಕೆ. ಇವನು ಬಂದ ಮೀನು ಹಿಡಿಯೋ ಎಕ್ಸ್ಪರ್ಟು. ಇವನೇ ಕಿಶನ್ ಅಂತ ಇವನ ಹೆಸರು. ಮೀನು ಹಿಡಿಯೋಕ್ಕೆ ಎಕ್ಸ್ಪರ್ಟ್ ಇವನು. ನೀವೇನು ಅನ್ಕೊಂತಿದ್ದೀರಾ ಅಂತ ಗೊತ್ತು. ಇವ್ರು 3 ಜನ ನೋಡಿದರೆ ಹಾವು ಹಿಡಿಯೋ ಥರ ಇದ್ದಾರೆ. ಮೀನು ಎಲ್ಲಿ ಹಿಡಿತಾರೆ ಅನ್ಕೊಳ್ತಿದ್ದೀರಾ? ಹೋಗಿ ತೋರಿಸ್ತೀವಿ ಈಗ ಮೀನು ಹಿಡಿದು. ಇನ್ನೇನು ಮೀನು ಹಿಡಿಯೋ ಹತ್ತತ್ರ ಹೋಗ್ತಿದ್ದು, ಅಷ್ಟೊತ್ತಿಗೆ ಎಮ್ಮೆ ಸ್ವಾಗತ ಕೋರ್ತಿದ್ದು ನಮಗೋಸ್ಕರ. ಇನ್ನೇನು ಮೀನು ಹಿಡಿ ಹತ್ರ ಬಂದು, ಆದರೆ ಇಲ್ಲೊಂದು ಏಡಿ ಕಾಣಿಸ್ತಿತ್ತು, ತೋರಿಸ್ತೀನಿ ತಡಿದೆ. ಕಲ್ಲೇಡಿ ಅಂತ ಇದ್ರ ಹೆಸರು. ಕಿಶನ್ ಕೋಲ್ತಾವ್ರ ಒಂದು, ಅದನ್ನ ಹಿಡಿಬೋದು ಬೇಕಾದ್ರೆ. ಆದರೆ ಹೊರಗಡೆ ಇದ್ರೆ ಹಿಡಿಬೋದಿತ್ತು, ಅದು ಒಳಗಡೆ ಹೋಯ್ತು ನೋಡಿ. ಅದಕ್ಕೆ ಕಾಣಲ್ಲ ಕ್ಯಾಮ್ರಾಕ್ಕೆ. ಒಳಗಡೆ ಇನ್ನೇನು ಮೀನು ಹಿಡಿಯೋ ಸ್ಪಾಟಿಗೆ ಬಂದು, ಇದೇ ಸ್ಪಾಟಲ್ಲಿ ನಾವು ಮೀನು ಹಿಡಿಯೋದು ಯಾವಾಗಲೂ. ಇಲ್ಲಿ ಯಾವ್ದ್ರಲ್ಲಿ ಮೀನು ಹಿಡಿತೀವಿ ಅಂತ ತೋರಿಸ್ತೀನಿ. ಏನು ಖರ್ಚಿಲ್ದಲೆ, ಬಲೆ ಇಲ್ಲದೆ, ಸುಮ್ಮನೆ ಒಂದು ವಸ್ತುನ ಹಾಕೋದು ನೀರಿಗೆ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬರೋದು, ತೆಗಿಯೋದು ಅಷ್ಟೇ. ನಿಮಗೆ ತೋರಿಸ್ತೀನಿ ಏನಂತ. ಅದ್ರ ಹೆಸರು ಕೂಡ ಹೇಳ್ತೀನಿ ನಾನು. ಗಾಯ್ಸ್, ಈಗ ಹಳ್ಳದೊಳಗೆ ಇಳಿತಿದ್ದೀವಿ. ತುಂಬ ಆಳ ಇದೆ ಇಲ್ಲಿ. ಈಗ ತೋರಿಸ್ತೀನಿ ನೋಡಿ. ಇದೇನು ಕೆಳಗಡೆ ಒಂದಿತ್ತು ತಾನೆ? ಕಲ್ಕಾಯ್ತು ಕಣ. ಗಾಯ್ಸ್, ಇಲ್ಲೇ ಇದೆ ಅಂಡೆ. ಅಂಡೆ ಅಂತ ಹೇಳ್ತಾರೆ ಅದಕ್ಕೆ. ಈಗ ಎತ್ತುತ್ತಾನೆ ನೋಡಿ. ಇದರಲ್ಲಿ ಇದೆಯಾ ಅಂತ ಮೊದಲು ನೋಡಬೇಕು. ಇದೆಯಾ ಕಿಶನ್? ಓ, ಮಿಸ್ ಆಗಿಬಿಡ್ತು. ಇಲ್ಲ, ಇದರಲ್ಲಿ ಅದೃಷ್ಟ ಇಲ್ಲ. ಇನ್ನೊಂದು ಎತ್ತು ನೋಡೋಣ. ಇನ್ನೊಂದು ಇಲ್ಲ ಇದೆ ಅಂಡೆ. ಇದರಲ್ಲಿ ಇದ್ರೆ ನಮ್ಮ ಅದೃಷ್ಟ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದೇನು ಕಿಶನ್? ನೀರು ಪೂರ್ತಿ ಇಳಿದ್ಮೇಲೆ ಕೈಗೆ ಬಂದು ಹೊಡೆಯುತ್ತೆ ಇಲ್ವಾ? ಹಾಂ, ಇವತ್ತು ಅದೃಷ್ಟನೇ ಇಲ್ಲ ಗಾಯ್ಸ್. ಸ್ವಲ್ಪನೂ ಮೀನಿಲ್ಲ. ಇನ್ನೊಂದು ಎತ್ತುತ್ತಿದ್ದೀವಿ ಗಾಯ್ಸ್. ತುಂಬ ಆಳ ಇದೆ ಸ್ವಲ್ಪ ಅಲ್ಲಿ. ಇದೆಯಾ? ಪಕ್ಕ ಇದೆ ಗಾಯ್ಸ್ ಇದರಲ್ಲಿ. ಅದೃಷ್ಟ ಇದೆ. ಮೇಲೆ ನೋಡಿ, ಆ ಕಡೆ ಹೋಗಿ ಮರಳಿಗೆ ಹಾಕ್ತೀನಿ. ತುಂಬ ಆಳ ಇದೆ ಇಲ್ಲಿ.
ಉಜ್ಜು ಪೂರ್ತಿ ಚಂಡಿ ಕೊಡೋ ಕಿಶನು. ಸಿಕ್ಕಾಪಟ್ಟೆ ಹಾಳಾಗಿದೆ, ಮಳೆ ಬಂದಿತ್ತಲ್ಲ ಹಂಗಾಗಿ ಪೂರ್ತಿ ಚಂಡಿ ಆಗ್ಬಿಟ್ಟೆ. ಈಗ ಮೀನ್ ತೋರಿಸ್ತೀನಿ ನೋಡಿ. ನೋಡಿ ಇದಕ್ಕೆ ಹೇಳ್ತಾರೆ ಹಾವು ಮೀನ್ ಅಂತ ಹೆಸರು. ಇದು ಹಾವು ಥರ ಇರುತ್ತೆ, ಹಂಗಾಗಿ ಹಾವು ಮೀನ್ ಅಂತ. ಹೊಡಿಬೇಡ ಇರೋ. ಹಾವು ಮೀನ್ ಅಂತ ಹೆಸರು, ಹಾವು ಥರ ಇರುತ್ತೆ. ತೋರಿಸ್ತೀನಿ ನೋಡಿ ನೀಟಾಗಿ. ಹಾಂ ಹೇಳೋ. ಇದೇ ನೋಡಿ ಗಾಯ್ಸ್, ಹಾವು ಮೀನು ಅಂತ ಇದ್ರ ಹೆಸರು. ಈಗ ಇದೊಂದು 3 ಅಂಡೆ ಎತ್ತದು, ಅಂಡೆ ಅಂತ ಅದಕ್ಕೆ ಹೆಸರು, ಅಂಡೆ ಅಂತ ಕರಿತೀವಿ ನಾವು. ಯಾವುದಾದ್ರೂ ವೇಸ್ಟ್ ಪೈಪು ಅಥವಾ ಬಿದ್ರು, ಯಾವುದಾದ್ರೂ ವೇಸ್ಟ್ ಇದ್ದರೆ ಬಿದ್ರುಗಳನ್ನ ಅದನ್ನು ನೀರೊಳಗೆ ಹಾಕಿ ಒಂದು ಕಡೆ ಮುಚ್ತೀವಿ, ಒಂದು ಕಡೆ ಓಪನ್ ಇರುತ್ತೆ, ಅಲ್ಲಿಗೆ ಹೋಗಿ ಕುತ್ಕೊಳ್ಳುತ್ತೆ ಮೀನು. ನಾವು ಬಂದು ಎತ್ತಿದಾಗ ಮೀನು ನಮಗೆ ಸಿಗುತ್ತೆ ಅಷ್ಟೇ. ಇನ್ನೂ 2-3 ಇದೆ, 2 ಇದೆ ಅಂದ್ಕೊಳ್ತೀನಿ. ಮಳೆ ಬಂದಿತ್ತಲ್ಲ, ತುಂಬ ಕೊಚ್ಕೊಂಡೋಗಿದೆ. ಈಗ ತೋರಿಸ್ತೀನಿ ನೋಡಿ, ಇನ್ನೆರಡು ಎತ್ತಿ. ಇನ್ನೊಂದು ಎತ್ತದಿದ್ದಾನೆ ಅಂಡೆ ನನ್ನ ಫ್ರೆಂಡು. ಎತ್ತುದ ಇದೆಯಾ ಇಲ್ವಾ ಗೊತ್ತಿಲ್ಲ, ಅದರಲ್ಲೂ ಇಲ್ಲ, ಅದೃಷ್ಟ ಇಲ್ಲ ಅದರಲ್ಲೂ ನಮಗೆ. ಇನ್ನೊಂದು ಅಂಡೆ ಎತ್ತುತ್ತಿದ್ದಾನೆ ಅವನಿಗೆ, ಅದರಲ್ಲಿ ಇದ್ರೆ ನಮ್ಮ ಅದೃಷ್ಟ. ನೋಡೋಣ ಇದೆಯಾ ಇಲ್ವಾ ಅಂತ. ಇದೆಯೇನೋ, ಇದೆಯಾ ಇದೆಯಾ ಇಲ್ವಾ ಗೊತ್ತಿಲ್ಲ. ಇಲ್ಲಿ ಏನು ಇದೆ ಅಂತ ಹೇಳ್ತಿದ್ದಾನೆ, ನೋಡೋಣ ಬನ್ನಿ ಗೈಸ್. ಇದೆ, ಆದರೆ ಚಿಕ್ಕ ಮೀನು. ಇದ್ರ ಹೆಸರು ಬಂದ್ಬಿಟ್ಟು ಹೊಟ್ಟೆ ಬಕ್ಕ ಅಂತ. ಏನೇನು ಹೆಸರಿದೆ ಅಂದರೆ ಕನ್ನಡದಲ್ಲಿ ನೋಡಿ. ಇದೆ, ಇದನ್ನ ನೀರಿಗೆ ಬಿಡ್ಲೇನ ಕಿಶನ್? ಮತ್ತೆ ನೋಡಿ ತೋರಿಸ್ತೀನಲ್ಲ, ಇದೆ ಮೀನು, ನೀಟಾಗಿ ತೋರಿಸ್ತೀನಿ ನೋಡಿ. ಇದು ಗಬ್ಬ ಆಗಿದೆ, ಆ್ಯಕ್ಚುಲಿ ಗಬ್ಬ ಆಗಿದೆ. ತೊಳಿಯಕ್ಕೆ ಹೋದೆ, ಆದರೆ ನೀರೊಳಗೆ ಹೋಗ್ಬಿಡ್ತು. ಈಗ ಮತ್ತೆ ಹಿಡಿಬೇಕು ಅದು ಮೀನು. ಅದೇ ನಾವು ಎಕ್ಸ್ಪರ್ಟು ಮೀನು ಹಿಡಿಯೋದ್ರಲ್ಲಿ, ಹಂಗಾಗಿ ಮತ್ತೆ ಹಿಡಿದ್ಬಿಟ್ಟೆ ನೋಡಿ. ತೊಳೆದು ತೋರಿಸ್ತೀನಿ ಮೀನನ್ನ. ಹಿಂಗಿರುತ್ತೆ ಮೀನು. ಗೈಸ್ ತುಂಬ ಬೇಜಾರಾಗ್ತಿದೆ, ಯಾಕಂದರೆ ಇದು ಗಬ್ಬ ಆಗಿದೆ, ಹಂಗಾಗಿ ಮತ್ತೆ ವಾಪಸ್ ನೀರಿಗೆ ಬಿಟ್ಬಿಡ್ತೀವಿ. ಬದುಕೊಳ್ಳಿ ಪಾಪ, ಮರಿ ಆದಮೇಲೆ ಇನ್ನೂ ಜಾಸ್ತಿ ಹಿಡಿದು ತಿನ್ನೋಣ ಅಂತ ಏನಲ್ಲ. ಬಿಡ್ತೀನಿ ರೀ, ಒಂದು ಸೆಕೆಂಡ್. ಹೋಯ್ತು ಗೈಸ್. ಇಲ್ಲೊಂದು ಅಂಡೆ ಇದೆ, ಆದರೆ ಅದನ್ನ ಎತ್ತಕ್ಕೆ ಇಬ್ಬರು ಬೇಕು, ಹಂಗಾಗಿ ಇಬ್ಬರು ಬಂದು ಎತ್ತೋಣ. ಎತ್ತಾದ್ಮೇಲೆ ವೀಡಿಯೋ ಮಾಡ್ತೀವಿ. ಎತ್ತದ ಗಾಯ್ಸ್ ಇದೆಯಾ ಇಲ್ವಾ ಗೊತ್ತಿಲ್ಲ, ನಿಧಾನಕ್ಕೆ ತಗೊಬರ್ಬೇಕು. ಇದು ತುಂಬ ದೊಡ್ಡ ಅಂಡೆ. ಅಲ್ಲಿ ತನಕ ತಗೊಂಡೋಗ್ಬೇಕು ಈಗ, ಮರಳು ತನಕ. ಇದೆಯಾ ಕಿಶನ್? ಇದೆಯಂತೆ, ನೋಡೋಣ ಬನ್ನಿ. ನೋಡಿ ಗಾಯ್ಸ್, ನೋಡೋಣ ಇದೆಯಾ ಅಲ್ವಾ ಅಂತ. ಇದೆ ಅಂತ ಹೇಳಿದ್ದಾನೆ. ಚಿಕ್ಕದು ಮೀನು ಒಂದಿದೆ, ಅದೇ ಮೊದಲು ಸಿಕ್ಕಿತ್ತಲ್ಲ ಅದೇ ಹೊಟ್ಟೆ ಬಕ್ಕ ಒಂದಿದೆ. ಚಿಕ್ಕದು ಇದಕ್ಕೆ ಹೇಳ್ತಾರೆ ಕಲ್ಗೊರೆ ಮೀನು ಅಂತ ಹೇಳ್ತಾರೆ ಇದಕ್ಕೆ. ಇದು ಗಬ್ಬ ಆಗಿದೆ ಕಣೋ. ಇದು ಸೀಸನ್ ಟೈಮು, ಮೀನೆಲ್ಲ ಮರಿ ಹಾಕೋ ಟೈಮು ಇದು. ಅಂದರೆ ಇನ್ನೊಂದು ತಿಂಗಳು ಹೋದರೆ ಮರಿ ಹಾಕುತ್ತೆ ಸೀಸನ್ನು. ಇದು ನೋಡಿ ಗಬ್ಬ ಆಗಿದೆ, ಇದು ಗೊತ್ತಾಗ್ತಿದೆ ಗಬ್ಬ ಆಗಿದೆ ಅಂತ. ಆದರೆ ಸ್ಟಾರ್ಟಿಂಗ್ ಎಲ್ರಿಗೂ ನೋಡಿದರೆ ಗೊತ್ತಾಗಲ್ಲ ಗಬ್ಬ ಆಗಿದೆ ಅಂತ, ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಗೊತ್ತಾಗುತ್ತೆ. ಇವೆರಡು ಮೀನು. ಕಿಶನ್ ಇದು ಬೇಕೇನೋ? ಇಷ್ಟೇ. ಇದನ್ನು ಮತ್ತು ಇದನ್ನು ಚಿಕ್ಕದು ಅಂತ ಒಂದು ಕಾರಣ, ಮತ್ತು ಇದು ಗಬ್ಬಾಗಿದೆ ಅಂತ ಮತ್ತೆ ಬಿಡ್ತಿದ್ದೀವಿ ಇದನ್ನ ನೀರಿಗೆ. ಹಾವು ಮೀನು ಮಾತ್ರ ತಗೊಳ್ತೀವಿ ಮನೆಗೆ. ಹೋಯ್ತದು. ಇವತ್ತು ಮೀನು ಹಿಡ್ದು ತೋರಿಸಿದ್ದೀನಿ. ದಿನ ಮೀನು ಎಲ್ಲರೂ ನಾನು ಕೆಲ್ಸಕ್ಕೆ ಹೋಗ್ತಾರೆ, ರಜೆ ಇದ್ದರೆ ದಿನ ಹಿಡಿಯೋಕ್ಕೆ ಬರ್ತೀನಿ, ಹಂಗೇನಿಲ್ಲ. ಮೀನು ಹಿಡಿಯೋಕ್ಕೆ ದಿನ ಬಂದೇ ಬರ್ತೀನಿ ಹಳ್ಳದ ಹತ್ರ, ಫ್ರೆಂಡ್ಸ್ ಇದ್ದರೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ ಗಾಯ್ಸ್. ಸರಿ ಬಾಯ್, ನಾಳೆ ಸಿಗೋಣ. ಒಂದ್ಸಲ ಲಾಸ್ಟ್ ಸಲ ಹಾವು ಮೀನ ನೋಡ್ಕೊಬೇಡಿ. ಕಿಶನ್ ತೋರ್ಸು.
ಹಾವು ಮೀನ ನೋಡ್ಕೊಬಿಡಿ. ತೋರ್ಸ ಕಿಶನ್. ಇದೇ ನೋಡಿ ಹಾವು ಮೀನು, ಇದೊಂದು ಸಿಕ್ಕಿದೆ ಅಷ್ಟೇ. ಎಲ್ಲ ಟೈಮಲ್ಲೂ ಸಿಗೋದು ಜಾಸ್ತಿ, ಆದರೆ ಈಗ ಸ್ವಲ್ಪ ಮಳೆ ಬಂದು ಹಳ್ಳ ಜಾಸ್ತಿ ಆಗಿಬಿಟ್ಟಿದೆ, ಹಂಗಾಗಿ ಆಳ ಆಗಿರೋದ್ರಿಂದ ಅಂಡೆ ತುಂಬ ಕೊಚ್ಕೊಂಡೋಗಿದೆ. ಹಂಗಾಗಿ ಸರಿ ಗಾಯ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಸಿಗೋಣ, ಬಾಯ್.